ಆವಾಗವಾಗ ಈ ಸರ್ವೆ ಏಜೆನ್ಸಿಗಳು ಮೂಡ್ ಆಫ್ ದ ನೇಷನ್ ಅನ್ನೋದನ್ನು ಮಾಡ್ತಾ ಇರ್ತವೆ. ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ, ಅಮೇರಿಕದಂಥ ದೇಶಗಳಲ್ಲಿ ಇದ್ದ ಸಿಸ್ಟಮ್ ಅಲ್ಲ, ಒಂದು ಸಂಪ್ರದಾಯ ಭಾರತಕ್ಕೂ ಬಂದಿದೆ. ಅಂಥದ್ದೇ ಒಂದು ಸರ್ವೆ ಸಿ ವೋಟರ್ನವರು ಮಾಡಿದ್ದಾರೆ. ಜುಲೈ 1ರಿಂದ ಆಗಸ್ಟ್ 25 ತನಕ ಈ ಸರ್ವೆ ಮಾಡಿದಾರಂತೆ. ಜುಲೈ 1ರಿಂದ ಆಗಸ್ಟ್ 25. ಸರ್ವೆ ಏನನ್ನು ಕಂಡುಕೊಳ್ಳೋದಕ್ಕೆ, ಈಗ ಎಲೆಕ್ಷನ್ ನಡೆದರೆ ಯಾರು ಅಧಿಕಾರಕ್ಕೆ ಬರ್ತಾರೆ, ಈಗ ಎಲೆಕ್ಷನ್ ನಡೆದರೆ ಯಾರಿಗೆ ಪೊಲಿಟಿಕಲ್ ಗೇನ್ ಆಗುತ್ತೆ ಅಥವಾ ಯಾರಿಗೆ ಪೊಲಿಟಿಕಲ್ ಲಾಸ್ ಆಗುತ್ತೆ. ಇಂಟ್ರಡಕ್ಷನ್ನಲ್ಲೇ ಹೇಳಿದೆ, ಈ ಸರ್ವೆ ಕರೆಕ್ಟಾ ತಪ್ಪಾ ಯಾರಿಗೂ ಕ್ರಾಸ್ ಚೆಕ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಈಗ ಎಲೆಕ್ಷನ್ ನಡೆದ್ರೆ ತಾನೇ ಗೊತ್ತಾಗೋದು. ಈಗ ಎಲೆಕ್ಷನ್ ನಡೆದ್ರಲ್ವಾ, ಚುನಾವಣಾ ಪೂರ್ವ ಸಮೀಕ್ಷೆಗಳು ಎಕ್ಸಿಟ್ ಪೋಲ್ನ ನಂಬರ್ಗಳನ್ನು ಇಟ್ಕೊಂಡು ಯಾರು ಕರೆಕ್ಟ್ ಹೇಳಿದ್ರು ಯಾರು ತಪ್ಪು ಹೇಳಿದ್ರು ಅಂತ ಕಂಡುಹಿಡಿಬೋದು. ಯಾಕಂದರೆ ಎಲೆಕ್ಷನ್ ನಡೆದ ರಿಸಲ್ಟ್ ಬರುತ್ತೆ ಅವಾಗ. ಈಗ ಹಂಗೆ ಗೊತ್ತಾಗೋದಿಲ್ಲ. ನಂಬರ್ಸ್ ಇಂಟ್ರೆಸ್ಟಿಂಗ್. ದಿಕ್ಸೂಚಿ ಅನ್ನುವ ರೀತಿಯಂತೆ ನೋಡೋದಕ್ಕೆ ಅಡ್ಡಿ ಇಲ್ಲ. ಸಿ ವೋಟರ್ನವರು ಮಾಡಿರುವ ಸಮೀಕ್ಷೆ ಇದು. ಈಗ ಎಲೆಕ್ಷನ್ ನಡೆದರೆ ಬಿ ಜೆ ಪಿ 261 ಸ್ಥಾನ ಗೆಲ್ಲುತ್ತಂತೆ. ಬಿ ಜೆ ಪಿ ಏಕಾಂಗಿಯಾಗಿ ಇದು 2024 ಚುನಾವಣೆಯಲ್ಲಿ 240 ಗೆದ್ದಿತ್ತು ಬಿ ಜೆ ಪಿ. ಈಗ ಗೆದ್ದರೆ 21 ಜಾಸ್ತಿ ಆಗಬಹುದು. ಗೇನ್ ಆಗುತ್ತೆ ಬಿ ಜೆ ಪಿಗೆ ಈಗ ಚುನಾವಣೆ ನಡೆದರೆ. ಕಾಂಗ್ರೆಸ್ಗೂ ಗೇನ್ ಆಗುತ್ತೆ. 2024ರಲ್ಲಿ 99 ಸ್ಥಾನ ಗೆದ್ದಿತ್ತು ಕಾಂಗ್ರೆಸ್. ಈಗ ಅದು 106ಕ್ಕೆ ಇರುತ್ತೆ. 7 ಸ್ಥಾನಗಳು ಕಾಂಗ್ರೆಸ್ಸಿಗೆ ಗೇನ್ ಆಗ್ತವೆ. 21 ಬಿ ಜೆ ಪಿಗೆ ಗೇನು, ಕಾಂಗ್ರೆಸ್ಸಿಗೆ 7 ಗೇನ್. ಅಂದರೆ ಉಳಿದವರಿಗೆ, ಇತರೆ ಪಕ್ಷದವರಿಗೆ ಲಾಸ್ ಆಗುತ್ತೆ ಅಂತ ಅರ್ಥ. ಅದು ಯಾಕೆ, ಕ್ಷೇತ್ರಗಳ ಸಂಖ್ಯೆ ಏನು ಜಾಸ್ತಿ ಆಗಿಲ್ಲ, ಅಷ್ಟೇ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇರೋದು. 176 ಇತರರು ಬರ್ತಾರೆ. ವೋಟ್ ಶೇರ್ ತಗೊಂಡ್ರೆ, ವೋಟ್ ಶೇರ್ ಈ ಸಂಖ್ಯೆ ನೆನಪಿಟ್ಕೊಳ್ಳಿ. 21 ಬಿ ಜೆ ಪಿ ಜಾಸ್ತಿ ಆಗುತ್ತಂತೆ, 7 ಕಾಂಗ್ರೆಸ್ ಜಾಸ್ತಿ ಆಗುತ್ತಂತೆ. ಈಗ ಎಲೆಕ್ಷನ್ ನಡೆದರೆ ವೋಟ್ ಶೇರ್ ಏನಾಗುತ್ತೆ, ಬಿ ಜೆ ಪಿಗೆ 39% ಮತಗಳು ಬರ್ತವಂತೆ. 2.44% ಜಾಸ್ತಿ ಆಗುತ್ತೆ ವೋಟ್ ಶೇರ್, ಮತಗಳಿಕೆಯ ಪ್ರಮಾಣ. 2.44% ವೋಟ್ ಶೇರು 21 ಸೀಟ್ಗಳಾಗಿ ಕನ್ವರ್ಟ್ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇರೋದು. ಕಾಂಗ್ರೆಸ್ಸಿಗೆ ಸಣ್ಣ ಪ್ರಮಾಣದ ವೋಟ್ ಶೇರ್ನ ಲಾಸ್ ಆಗುತ್ತಂತೆ. 0.19% ಲಾಸ್ ಆಗುತ್ತೆ. ಆದರೂ ಸ್ಥಾನಗಳ ಸಂಖ್ಯೆ ಹೆಚ್ಚಾಗುತ್ತೆ. 7 ಸ್ಥಾನಗಳು ಜಾಸ್ತಿ ಆಗ್ತವೆ. ಹೆಂಗೆ, ಚುನಾವಣೆಗಳಲ್ಲಾಗುತ್ತದು. ಅನೇಕ ಚುನಾವಣೆಗಳಲ್ಲಿ ನೋಡಿದ್ದೀವಿ. ವೋಟ್ ಶೇರ್ ಜಾಸ್ತಿಯಾಗಿ ಸೀಟ್ ಕಡಿಮೆ ಆಗೋದು, ವೋಟ್ ಶೇರ್ ಕಡಿಮೆ ಆಗಿ ಸೀಟ್ ಜಾಸ್ತಿ ಆಗೋದು ನೋಡಿದ್ದೀವಿ. ಅದನ್ನು ಇತರೆ ಉಳಿದವರೆಲ್ಲರಿಗೂ ಸೇರಿಸಿದ್ರೆ 2.25% ವೋಟ್ ಕಡಿಮೆ ಆಗುತ್ತೆ. ಇನ್ನು ಉತ್ತರ ಪ್ರದೇಶದಲ್ಲಿ INDIA ಮೈತ್ರಿಕೂಟ 2024 ಚುನಾವಣೆಯಲ್ಲಿ 43 ಗೆದ್ದಿತ್ತು. ಇದೇ ಸರ್ವೆ ಜನವರಿಯಲ್ಲಾದಾಗ, ಈ ವರ್ಷದ ಆರಂಭದಲ್ಲಿ ಈ ಸರ್ವೆ ಆದಾಗ INDIA ಮೈತ್ರಿಕೂಟ, ಅಲ್ಲಿ ಕಾಂಗ್ರೆಸ್ಸು, ಸಮಾಜವಾದಿ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಲ್ಲಿ, ಮೈತ್ರಿಕೂಟದಲ್ಲಿ ಸಂಖ್ಯೆ ಕಡಿಮೆ ಆಗಿತ್ತು. 2024 ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಜನವರಿಯಲ್ಲಿ ಮೂಡಿನ ಪ್ರಕಾರ ಸಂಖ್ಯೆ ಕಡಿಮೆ ಆಗಿತ್ತು, 31ಕ್ಕೆ ಇಳಿದಿತ್ತು. ಈಗ ಮತ್ತೆ 41ಕ್ಕೆ ಏರಿದೆ. NDA ಮೈತ್ರಿಕೂಟ 36 ತಗೊಂಡಿದ್ರು 2024 ಎಲೆಕ್ಷನ್ನಲ್ಲಿ. ಜನವರಿಯಲ್ಲಿ NDA ಮೈತ್ರಿಕೂಟದ BJP ಮತ್ತು ಇತರರ ಜನಪ್ರಿಯತೆ ಜಾಸ್ತಿಯಾಗಿತ್ತು. ಈಗ ಮತ್ತೆ ಕಡಿಮೆ ಆಗಿದೆ, 38ಕ್ಕೆ ಬಂದಿದ್ದಾರೆ. ಇದು ಫೆಬ್ರವರಿ ಮಾರ್ಚಲ್ಲಿ ಎಲೆಕ್ಷನ್ ಇದೆ, ವಿಧಾನಸಭಾ ಚುನಾವಣೆ ಉತ್ತರ ಪ್ರದೇಶದಲ್ಲಿ. ಅದಕ್ಕೆ ದಿಕ್ಸೂಚಿ ಅನ್ನುವಂತೆ ನೋಡಿದ್ರೆ ಈ ಲೋಕಸಭಾ ಕ್ಷೇತ್ರಗಳು ವಿಧಾನಸಭೆಗೆ ಹೆಂಗೆ ಕನ್ವರ್ಟ್ ಆಗ್ಬೋದು ಅನ್ನೋದು ಯೋಚನೆ ಮಾಡಿ ನೀವು. 38 BJPಯ ಮೈತ್ರಿಕೂಟ, 41 ಕಾಂಗ್ರೆಸ್ಸನ್ನು ಒಳಗೊಂಡ ಮೈತ್ರಿಕೂಟ ಬರುತ್ತಂತೆ. ಅದರ ಅರ್ಥ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರಕ್ಕಿಂತ ಅಖಿಲೇಶ್ ಯಾದವ್ ನೇತೃತ್ವದ ಮೈತ್ರಿಕೂಟಕ್ಕೆ ಹೆಚ್ಚು ಜನಪ್ರಿಯತೆ ಇದೆ ಅಂತ ಅರ್ಥ. ಡೀಟೇಲ್ ನೋಡಬೇಕಿದ್ರದ್ದು. ಇದು ಉತ್ತರ ಪ್ರದೇಶ ಅಯೋಧ್ಯೆಯನ್ನೇ ಕಾನ್ಸಂಟ್ರೇಟ್ ಮಾಡಿದ ರಾಮ ಮಂದಿರ ಹುಂಡಿ ಕಳ್ಳತನ ಪ್ರಕರಣದ ರಿಫ್ಲೆಕ್ಷನ್ ಇದರಲ್ಲಿ ಕಂಡು ಬಂದಿದೆಯಾ ಅನ್ನೋದನ್ನು ನೋಡಬೇಕು. ಆವಾಗ ಇನ್ನಷ್ಟು ನಿಚ್ಚಳವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಉತ್ತರ ಪ್ರದೇಶದಲ್ಲಿ BJP ನೇತೃತ್ವದ ಮೈತ್ರಿಕೂಟಕ್ಕಿಂತ ಕಾಂಗ್ರೆಸ್ಸನ್ನು ಒಳಗೊಂಡಿರುವ ಮೈತ್ರಿಕೂಟ ಸ್ಟ್ರಾಂಗ್ ಆಗಿದೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ.
ಇಂಟ್ರೆಸ್ಟಿಂಗ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.